ವಿಚಾರವಾಗಿ ಖುಷಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕ್ರಿಕೆಟರ್ಗಳಾಗಿರುವಂತಹ ಕರುಣಾ ಜೈನ್ ಅವರು ಸಂಪರ್ಕದಲ್ಲಿದ್ದಾರೆ. ಕರುಣಾ ಜೈನ್ ಅವರೇ ನಮಸ್ಕಾರ. ಅದ್ಭುತ ಗಳಿಗೆ ಅಮೃತ ಗಳಿಗೆಗೆ ಇಡೀ ಭಾರತ ಸಾಕ್ಷಿಯಾಗಿದೆ. ವಾಂಖೇಡೆ ಸ್ಟೇಡಿಯಂ ಹಲವು ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾದಂತಹ ಜಾಗ. ಇನ್ನೊಂದು ಕಡೆಗೆ ಮುಂಬೈನಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಪ್ರೀತಿ ಜೋಶ್ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಏನ್ ಹೇಳಕ್ ಬಯಸ್ತೀರಿ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಕಾಯ್ಕೊಂಡಿದ್ವಿ ನಾವು ಇದು ವರ್ಲ್ಡ್ ಕಪ್ ಬರುತ್ತೆ ಅಂತ. ಲಾಸ್ಟ್ ಟೈಮ್ ಮಿಸ್ ಆಯ್ತು, ಬಟ್ ಈ ಸತಿ ಬಂದಿರೋದು ಐ ಥಿಂಕ್ ತುಂಬಾನೇ ಖುಷಿ ಆಗುತ್ತೆ ನಂಗೊಂದು. ಯಾಕಂದ್ರೆ ನಮ್ ಕರ್ನಾಟಕ ಅವರು ಕೋಚ್ ಆಗಿದ್ದು ರಾಹುಲ್ ದ್ರಾವಿಡ್ ಅವರು, ಅವ್ರ ನೇತೃತ್ವದಲ್ಲಿ ಒಂದು ಟ್ರೋಫಿ ಬಂದಿದೆ ಅಂತ ICC ಅಂತ ಹೇಳಿದ್ರೆ ಐ ಥಿಂಕ್ ಒನ್ ಆಫ್ ದ ಅಮೇಸಿಂಗ್ ಫೀಲಿಂಗ್ಸ್ ಆಸ್ ಅ ವುಮೆನ್ ಕ್ರಿಕೆಟರ್. ಫೈನಲ್ ಮ್ಯಾಚ್ ನೋಡಿದ್ರಾ ನೀವು ಕೂಡ? ಖಂಡಿತ ಹೌದು, ಯಾರು ಬಿಡ್ತಾರೆ ಹೇಳಿ. ಯಾವ ಮೂಮೆಂಟ್ ತುಂಬಾ ಈಗಲೂ ಕೂಡ ನಿಮ್ಗೆ ಈ ಮೂಮೆಂಟ್ ಇಂದನೇ ನಾವು ಗೆದ್ದಿದ್ದು ಅಂತ ಅನ್ಸುತ್ತೆ? ನನಗಂತೂ ಸೂರ್ಯಕುಮಾರ್ ಅವರ ಕ್ಯಾಚ್ ಬಗ್ಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ನಿಮ್ಗಂತದ್ದು ಯಾವ ಮೂಮೆಂಟ್ ತುಂಬಾ ಮೆಸ್ಮರೈಸಿಂಗ್ ಅಂತ ಅನ್ಸಿದ್ದು? ಐ ಥಿಂಕ್ ಅದೊಂದು ಮೂಮೆಂಟ್ ಹೌದು. ಅದಲ್ದಿರ ಐ ಥಿಂಕ್ ಬುಮ್ರಾ ಅವರು ಲಾಸ್ಟ್ ಕ್ರೂಷಿಯಲ್ ಓವರ್ಸ್ ಅಲ್ಲಿ ಹಾಕಿದ್ದು 2 ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಬಟ್ ಫೀಲ್ಡಿಂಗ್ ಹೇಳ್ಬರ್ಬೇಕಂದ್ರೆ ಐ ಥಿಂಕ್ ತುಂಬಾನೇ ಪ್ರಾಕ್ಟೀಸ್ ಮಾಡಿರ್ತಾರೆ ಸೂರ್ಯಕುಮಾರ್ ಯಾದವ್ ಅಂತ ಕ್ಯಾಚಸ್ ತಗೊಂಡು. ಅಂಡ್ ಆ ಮೂಮೆಂಟ್ ಅಲ್ಲಿ ಐ ಥಿಂಕ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಸೊ ಅವ್ರ ಕ್ಯಾಚು ಹೌದು, ಕೊಹ್ಲಿ ಅವ್ರ ಇನ್ನಿಂಗ್ಸ್ ಬ್ಯಾಟಿಂಗ್ ಅಲ್ಲಿ ಇನ್ನೊಂದು ಹೇಳ್ಬೋದು. ಹಾಗೆ ಬುಮ್ರಾ ಅವ್ರ ಬೌಲಿಂಗ್ ಲಾಸ್ಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಮರ್ಯಾದೆ ಬೇಡ, ಯಾಕಂದ್ರೆ ಲಾಸ್ಟ್ ಓವರ್ ಅಂತ ಪ್ರೆಷರ್ ಸಿಚುವೇಶನ್ ಬೌಲಿಂಗ್ ಹಾಕಿದ್ರಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಕೌಂಟ್ ಆಯ್ತು. ನನ್ ಕರುಣಾ ಜೈನ್ ಅವರೇ, ನನ್ಗೊಂದು ಕುತೂಹಲ. ಈಗ ನಮ್ಮೆಲ್ರಿಗೂ ಫೈನಲ್ ಮ್ಯಾಚು ಗೆದ್ರು ಅದೆಲ್ಲವೂ ಕೂಡ ಒಂದ್ ಕಡೆ ಖುಷಿ, ಬಟ್ ಆಟಗಾರರು ಎದುರಿಸುವಂತಹ ಪ್ರೆಷರ್ ಇರುತ್ತಲ್ಲ, ಅದು ಎಷ್ಟ್ರ ಮಟ್ಟಿಗೆ ಜಾಸ್ತಿ ಇರುತ್ತೆ? ಏನ್ ಓಡ್ತಾ ಇರುತ್ತೆ ಯೂಶಲಿ? ಆಮೇಲೆ ಫಿಸಿಕಲ್ ಫಿಟ್ನೆಸ್ಗಿಂತ ಫೈನಲ್ ಮ್ಯಾಚ್ ನಲ್ಲಿ ಮೆಂಟಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟು, ಮೆಂಟಲ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟು. ಅದನ್ನ ಸಾಮಾನ್ಯವಾಗಿ ಹೇಗೆ ಆಟಗಾರರು ಕಾಯ್ದುಕೊಳ್ತಾರೆ ಅಂತ? ಖಂಡಿತ ಮೆಂಟಲ್ ಪ್ರೆಷರ್ ಅಂತ ಹ್ಯಾಂಡಲ್ ಮಾಡ್ಲೇಬೇಕು. ಸೊ ಇದ್ರಲ್ಲಿ ಹೇಗಂದ್ರೆ ಐ ಥಿಂಕ್ IPL ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಫೈನಲ್ಸ್ ಆಡಿದ ಪ್ಲೇಯರ್ಸ್ ಅಲ್ಲಿ ಇದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ನೀವು ಯಾವಾಗ ಇಂತ ಪ್ರೆಷರ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿರೋ, ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಾರಾಗ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಾಗ್ಲಿ, ಅದು ಇನ್ನೊಂದು ಮ್ಯಾಚ್ ತರಾನೇ ಆಗೋಗುತ್ತೆ. 100% ಶೋರ್ ಅವ್ರಿಗೆ ನಾವು ಫೈನಲ್ ಆಡ್ತೀನಿ ಅಂತ ಹೋಗಿರಲ್ಲ, ಜಸ್ಟ್ ಅದರ್ ಮ್ಯಾಚ್ ಅಂತ ಅನ್ಕೊಂಡು ಹೋಗಿರ್ತಾರೆ. ಅದರಿಂದ ಪ್ರೆಷರ್ ಸೋಕ್ ಆಗೋದು ಈಸಿ ಆಗುತ್ತೆ. ಸೊ ಯೂಶಲಿ ನಾವು ಫೈನಲ್ಸ್ ಆಡ್ತಿದ್ರಿ ಅಂತ ಹೇಳಿ ಹೋದ್ರೆ ಆ ಪ್ರೆಷರ್ ನಿಮ್ ಮೇಲೆ ಇದ್ದೇ ಇರುತ್ತೆ, ಪರ್ಫಾರ್ಮ್ ಮಾಡ್ಲೇಬೇಕು, ಗೆಲ್ಲೇಬೇಕು ಅಂತ. ಸೊ ಜಸ್ಟ್ ಅದರ್ ಮ್ಯಾಚ್ ಅಂತ ಅನ್ಕೊಂಡು ಹೋದ್ರೆ ಇಟ್ ಇಸ್ ಈಸಿ ಫಾರ್ ದೆಮ್. ಮೆಂಟಲಿನೂ ಹಾಗೆ, ಪರ್ಫಾರ್ಮೆನ್ಸ್ ಹಾಗೆ ಬರುತ್ತೆ. ಮೆಂಟಲಿ ಯಾವಾಗ ನೀವು ಕಾಮ್ ಆಗಿರ್ತಿರೋ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ನಿಮ್ದು. ರಾಹುಲ್ ದ್ರಾವಿಡ್ ಅವ್ರಿಗೆ ಇದಕ್ಕಿಂತ ಅದ್ಭುತ ಫೇರ್ವೆಲ್ ಸಿಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಬಹುಶಃ. ಖಂಡಿತ ಹೌದು. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಸ್ ಅ ಕೋಚ್ ಅಂತಾನೆ ಹೇಳ್ಬೋದು ಅವ್ರಿಗೆ. ಯಾಕಂದ್ರೆ ಆಸ್ ಅ ಪ್ಲೇಯರ್ ಅವ್ರಿಗೆ ಬಂದಿರ್ಲಿಲ್ಲ, ಬಟ್ ಆಸ್ ಅ ಕೋಚ್ ಆ ಏನು ಇದಾಯ್ತು, ಐ ಥಿಂಕ್ ಹಿ ಈಸ್ ರಿಕವರ್ಡ್ ಇನ್ ದ ಕೋಚಿಂಗ್ ಫೇಸ್. ಪ್ಲೇಯರ್ ಆಗಿ ಹೇಗೆ ಮಿಸ್ ಮಾಡೋದು, ಅದು ಕೋಚಿಂಗ್ ಸ್ಟಿಂಟ್ ಅಲ್ಲಿ ಅವ್ರಿಗೆ ಬಂದಿದೆ. ಐ ಥಿಂಕ್ ಲೀವಿಂಗ್ ದ ಟೀಮ್ ಒಂದು ಹೈ ಅಂತ ಹೇಳ್ತಾರಲ್ಲ, ಅದೇ ರೀತಿ ಐ ಥಿಂಕ್ ಒನ್ ಆಫ್ ದ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಅವರು. ರೈಟ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಮಾಜಿ ಮಹಿಳಾ ಕ್ರಿಕೆಟರ್ ಆಗಿರುವಂತಹ ಕರುಣಾ ಜೈನ್ ಅವರ ರಿಯಾಕ್ಷನ್ ಆಗಿತ್ತು.